ಎಸ್ ಜಾನಕಿ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಗಾನಕೋಗಿಲೆ ಮೈಸೂರಿನಲ್ಲಿಯೇ ನೆಲೆಸಿದ್ದರು. ಕಾಲು ನೋವಿನಿಂದ ಜ್ವರ ಬಂದ ಕಾರಣ ತಪಾಸಣೆಗೆಂದು ಆಸ್ಪತ್ರೆಗೆ ತೆರಳಿದ್ದಾರೆ. ಆದರೆ ಕಾಲಿನಲ್ಲಿ ಸೋಂಕು ಆಗಿರುವುದು ತಿಳಿದು ಬಂದಿದೆ. ತಕ್ಷಣ ಆ ಸೋಂಕಿಗೆ ಚಿಕಿತ್ಸೆ ನೀಡಲು ವೈದ್ಯರು ಕೂಡ ತಯಾರಿ ನಡೆಸಿಕೊಂಡಿದ್ರು. ಅದರಂತೆ ಚಿಕಿತ್ಸೆ ನೀಡುವಾಗ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಎಲ್ಲರನ್ನ ಬಿಟ್ಟು ಅಗಲಿದ್ದಾರೆ. ಜಾನಕಿ ಅಮ್ಮ ಮೂಲತಃ ಆಂಧ್ರ ಪ್ರದೇಶದ ಗುಂಟೂರಿನವರು. ಆದ್ರೂ ಕೂಡ ಕನ್ನಡದ ಮೇಲೆ ಅಪಾರ ಪ್ರೀತಿ. ಮೈಸೂರು ಅಂದ್ರೆ ತುಂಬಾ ಇಷ್ಟ. ಹೀಗಾಗಿಯೇ ಮೈಸೂರಿನಲ್ಲಿಯೇ ನೆಲೆಸಿದ್ರು. ಮೈಸೂರಿನಲ್ಲಿ ಅವರಿಗೆ ಯಾವುದೇ ಸಂಬಂಧಿಕರು ಕೂಡ ಇರಲಿಲ್ಲ. ಆದ್ರೂ ಆ ನಗರದ ಮೇಲಿನ ಅಪಾರ ಪ್ರೀತಿ ಅವರನ್ನ ಅಲ್ಲಿಯೇ ನೆಲೆಸುವಂತೆ ಮಾಡಿತ್ತು. ಬೋಗಾದಿಯಲ್ಲಿ ಜಾನಕಿ ಅಮ್ಮನವರು ವಾಸಿಸ್ತಾ ಇದ್ದರು. ಅವರ ಕಟ್ಟ ಅಭಿಮಾನಿ ಆ ಮನೆಯನ್ನ ಜಾನಕಿ ಅಮ್ಮನವರಿಗೆ ನೀಡಿದ್ರು. ಜಾನಕಿ ಅಮ್ಮ ಅದಕ್ಕೆ ಬಾಡಿಗೆಯನ್ನ ಕೂಡ ನೀಡ್ತಿದ್ರು ಎನ್ನಲಾಗ್ತಾ ಇದೆ. ಅವರನ್ನ ನವೀನ್ ಎಂಬುವವರೇ ನೋಡಿಕೊಳ್ತಾ ಇದ್ರು. ಮಗನ ಅಗಲಿಕೆಯ ನೋವು, ವಯೋಸಹಜ ಸಮಸ್ಯೆಗಳು, ಏಕಾಂತ ಇದೆಲ್ಲರ ನಡುವೆಯೂ ಆಗಾಗ ಅಭಿಮಾನಿಗಳು ಅವರನ್ನ ಭೇಟಿ ಮಾಡ್ತಾ ಇದ್ರು. ಒಂದಷ್ಟು ಸಂಗೀತ ಸಂಜೆಯನ್ನ ನೀಡ್ತಾ ಇದ್ರು. ಹೀಗಾಗಿ ಜಾನಕಿ ಅಮ್ಮನವರ ಮನಸ್ಸು ಕೂಡ ತಿಳಿಯಾಗ್ತಾ ಇತ್ತು. ಅವರ ಅಂತಿಮ ಆಸೆಯೂ ಕೂಡ ಮೈಸೂರಿನಲ್ಲಿಯೇ ಕಳೆಯಬೇಕು, ಅಲ್ಲಿಯೇ ಅಂತ್ಯ ಸಂಸ್ಕಾರ ನೆರವೇರಬೇಕು ಎಂಬುದಾಗಿತ್ತು. ಅದರಂತೆಯೇ ಇಂದು ಮೈಸೂರಿನಲ್ಲಿಯೇ ಅವರ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಮಹಾರಾಜ ಕಾಲೇಜು ಗ್ರೌಂಡ್ ನಲ್ಲಿ ಅವರ ಅಂತಿಮ ದರ್ಶನಕ್ಕೆ ಏರ್ಪಾಡು ಮಾಡಲಾಗಿತ್ತು. ಬೆಂಗಳೂರಿನಿಂದ ಉಮಾಶ್ರೀ, ಜೈಮಾಲಾ, ಹಂಸಲೇಖಾ ದಂಪತಿಗಳು, ವಿಜಯ್ ಪ್ರಕಾಶ್ ದಂಪತಿ, ಹೀಗೆ ಸಾಕಷ್ಟು ಜನ ಕಲಾವಿದರು ಕೂಡ ಜಾನಕಿ ಅಮ್ಮನವರ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ. ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ. ಇಂದು ಸಂಜೆ ಅವರ ಅಂತ್ಯ ಸಂಸ್ಕಾರ ಮೈಸೂರಿನಲ್ಲಿಯೇ ನೆರವೇರಲಿದೆ. ನವೀನ್ ಅವರು ಸಾಕು ಮಗನಂತೆ ಜಾನಕಿ ಅವರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ರು. ಅವರ ನಿಧನ ಆದ್ಮೇಲೆ ನವೀನ್ ಅವರು ಕೂಡ ತುಂಬಾ ಭಾವುಕರಾಗಿದ್ರು. ಅವರ ಕೊನೆಯ ಆಸೆಗಳನ್ನ ಹೇಳಿದ್ರು. ಮಕ್ಕಳ ಬಗ್ಗೆ ಅವ್ರಿಗಿದ್ದ ಆಸೆಯನ್ನ ಹಂಚಿಕೊಳ್ತಾ ಇದ್ರು. ಕನ್ನಡದಲ್ಲಿ ಒಂದಷ್ಟು ಸಾಕಷ್ಟು ಹಿಟ್ ಸಾಂಗ್ ಗಳನ್ನ ನೀಡಿದಂತಹ ಜಾನಕಮ್ಮ ಇವತ್ತು ಎಲ್ಲರನ್ನ ಅಗಲಿದ್ದಾರೆ. ಎಲ್ಲರ ಕಿವಿಲು ಇಂಪಾಗಿ ಕೇಳಿಸುವಂತಹ ಧ್ವನಿ ಅದು. ಈಗಲೂ ಕೂಡ ಅವರ ಅಂತಿಮ ನಮನಕ್ಕೆ ಅದೆಷ್ಟೋ ಜನ ಹಾಡುಗಳನ್ನ ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ.